ನಾನೇನ ಮಾತಾಡಿದ್ರೆ ಮಾತಾಡಿ, ನೀವು ಯಾಕೆ ಪದೇ ಪದೇ ನನಗೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅರ್ಥ ಆಯ್ತಾ? ನಾನು ಬಂದಿರೋದು ಮೇಲೆ ಆದೇಶದ ಮೇಲೆ ಅಷ್ಟೇ. ನಾವು ಏನ್ ಸರ್, ನಾವೇನ್ ಕೇಳಿದಾರೆ ಹೇಳಿದೀವಿ ಅಷ್ಟೇ. ನೀವೇನು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ಬಿಡಿ ನನಗೆ. ಈಗ ಅದೇ ಸರ್ವೆ ನಂಬರ್ ನ ಕೊನೆಯಲ್ಲಿ ಇದೆ ಅಂತ ಹೇಳೋದಕ್ಕೆ ಏನ್ ಮೇಡಮ್? ಗೋವಾಳ ಅಂತ ಹೇಳ್ತಾರೆ. ಏನ್ ಇದನ್ನ ಗೊಬ್ಬನಿಗೆ ಗೊತ್ತಿರೋದು ಗೋವಾಳ ಯಾವ್ದು ಅಂತ? ಗೋವಾಳ ಅಂದ್ರೆ ಯಾರ್ದು ಇರ್ಬೇಕು? ನಿಮ್ಗೆ ಇರ್ಬೇಕು, ಸರ್ಕಾರದ್ದು. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಅಣ್ಣ, ಪಿ ನಂಬರ್ ಬೇರೆ, ಗೋಮಾಳ ಬೇರೆ. ಗೋಮಾಳದಿಂದನೇ ಪಿ ನಂಬರ್ ಕೊಡೋದು. ಅವ್ರು ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿದ್ಮೇಲೆ ರೈತರಿಗೆ ಸಂಬಂಧ ಇಲ್ವಾ? ಅದು ಗೋಮಾಳ ಅಂತ ಹೇಳಿದ್ಮೇಲೆ ಅವಾಗ ಮೇಡಮ್ಗೆ ಏನರ್ಥ ಆಗುತ್ತಂದ್ರೆ, ಗೋಮಾಳ ಅಂದ್ರೆ ಖಾಲಿ ಜಾಗ, ಹಂಗಾದ್ರೆ ಅದು ಅಂತ ಡೌಟ್ ಬರುತ್ತೆ. ಅದನ್ನ ಆ ರೀತಿ ಹೇಳೋದು. ಅದು ಇದರಿಂದ ನಾವಲ್ಲ, ಡಿಪಾರ್ಟ್ಮೆಂಟ್ ಅವರು ವಾಪಸ್ ಏನು ಕ್ರಮ ತಗೊಂಡಿಲ್ಲ. ಆದ್ಮೇಲೆ ಅಷ್ಟು ಒಳ್ಳೆಯವನು ಅವರು DDLR ಆಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ಗೊತ್ತಾ? DDLR ADLR ಆದೇಶವಾಗಿದ್ದು ಮಾನ್ಯ జిల్లాధికారికి న్యాయాలయ నిర్దేశించారు. ఇలా ముగ్గురు జనాలకి బాగా ముందే అని చెప్పేసి దాంట్లో మీరొకరు వీళ్ళొకరు వాళ్ళ ఇంకొకరు ఎవరో బెంగళూరులో ఉన్నారంట. దాంట్లో వాళ్ళు మీరు ముగ్గురు ఒప్పుకుంటే మాత్రమే మేము చేసేకొస్తుంది. మేము ఒప్పుకున్నాం. ಅವ್ರದ್ದು ನೋಟ್ ಮಾಡಿ, ಅಲ್ಲ ಅವ್ರದ್ದು ನೋಟ್ ಮಾಡಿ. ಅದು ಅವ್ರು ಇನ್ನೊಬ್ರು ಇದ್ದಾರಲ್ಲ, ಅವ್ರು ಯಾರು ಇನ್ನೊಬ್ರು ఇంకొకరు ఎవరు? వాళ్ళు ఇప్పుడు ఫోన్ చేసింది. నేను ఇచ్చేది నేను పేట పోతా ఉన్నాను. యజమానుడు, నీ దాంట్లోనూ కూడా నీకు తెలుసు, నాకు తెలుసు. ఆ దావుని ఇలాగ ఇడిచిపెట్టి స్ట్రైట్ ఇడిచిపెట్టి దావ ఇక్కడ ఉందప్ప. ఇదే ఈ రోడ్డుకు పంపిస్తే దగ్గర అయిపోతుంది, దావ అందరికీ అవుతుంది. పి నంబర్ లో ఉంటాయి. ఆయమ్మాయి ఓనర్. అందుకే మీకంతా తొందర కాకుండా ఆయమ్మ ఇడికి వచ్చి ఏమైనా పరిష్కారం చేద్దామని వచ్చింది. అందుకే ఉండేది ಕರೆಕ್ಟ್ గా ಕ್ಲಿಯರ್ చేసుకో. ಊರಿಗೆ ಲೀಗಲ್ ಇಲ್ಲಿಗೆ ಬರೋದು, ರೋಡ್ ಇಲ್ಲಿಗೆ ಎಂಡ್ ಆಗೋದು. ನೀನು ಇಲ್ಲಿಂದ ನಿಂದ ಸರ್ವೆ ನಂಬರ್ ಹೋಗ್ಬೇಕಾದ್ರೆ ಇವ್ರು ಬಿಡಿಸ್ಕೊಡ್ಬೇಕಪ್ಪ. ನೀವು ರೈಟಿಂಗ್ ಅಲ್ಲಿ ಬರ್ಕೊಟ್ರೆ ನಾಳೆ ಅವ್ರ ಕಡೆಯಿಂದ ಬರ್ಸ್ಬಿಟ್ಟು ಮೇಡಮ್ ಹೆಸರು ಬರ್ಕೊಟ್ಬಿಡ್ಬೇಕು, ಗೌರ್ಮೆಂಟ್ ಹೆಸರಿಗೆ ಬರ್ಕೊಟ್ಬಿಟ್ರೆ ನೀವು ಯಾವ್ದು ನಮ್ಮ ರಸ್ತೆ ನಮ್ಮ ಯಾವ್ದೋ ಇದಾವೆ ಸ್ಕೀಮ್ ಇದೆ ರಿಜಿಸ್ಟ್ರೇಷನ್ ಮಾಡಿ ಕೊಡಬೇಕು. ಹೌದು, ನಿಮ್ಮ ಹೆಸರು ಸರ್ಕಾರದ ಹೆಸರಿಗೆ ಮಾಡಿಕೊಡ್ಬೇಕು. ಇವತ್ತು ಬಂಡಿದಾರಿ ಅಳತೆಗೆ ಬಂದಿದ್ವಿ. ನಮಗೆ OM ಬಂದಿರೋದ್ರಿಂದ ಇಲ್ಲಿ ಬಂದು ಬಂಡಿದಾರಿ ಅಳತೆ ಮಾಡಿ ಜನರಿಗೆಲ್ಲ ಏನು ಪ್ರಕಾರ ಏನು ಪ್ರಾಬ್ಲಮ್ ಆಗಿದೆ ಅದ್ರ ಪ್ರಕಾರ ಅನುಕೂಲ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಈಗ ಅಳತೆ ಮಾಡಿದ್ದೀವಿ. ಮಾಡಿಬಿಟ್ಟು ಎಲ್ಲೆಲ್ಲಿ ದಾರಿ ಬರುತ್ತೆ ಅಂತಲೂ ಜನರಿಗೆ ತಿಳಿಸಿದ್ದೀವಿ. ಎಲ್ಲಿ ಬರೋದಿಲ್ಲ ಅದು ಹೇಳಿದ್ದೀವಿ. ಸೊ ಇದ್ರ ವರದಿ ಕೊಡ್ತೀವಿ ಅಂತೇಳಿ ತಮ್ಮನ್ನು ಮನವಿ ಮಾಡ್ತೀವಿ. ಸರ್ವೆ ನಂಬರ್ ಯಾವ ಸರ್ವೆ ನಂಬರ್ ನೀವು ಅಳತೆ ಮಾಡಿರೋದು? ಸರ್, ಸರ್ವೆ ನಂಬರ್ 72, 73, 72, 74 ಒಂದು ಸುಮಾರು 5-6 ಸರ್ವೆ ನಂಬರ್ಗಳಿದೆ. ಎಲ್ಲನೂ ಡೀಟೇಲ್ ರಿಪೋರ್ಟ್ ಕೊಡ್ತೀವಿ. ನಮಗೆ ಇಷ್ಟನ್ನೆಲ್ಲ ಅಳತೆ ಮಾಡಿ